ಏನಪ್ಪಾ ದುಡ್ಡು ಇಸ್ಕೋಬೇಕಾದ್ರೂ ಮನೆ ಹತ್ರ ಬಂದು ಇಸ್ಕೊಂತೀರಾ, ವಾಪಸ್ ಕೊಡುವಾಗ ಕದ್ದು ಮುಚ್ಚಿ ಓಡಾಡ್ತಿರಲ್ಲ ಯಾಕೆ? ಇನ್ನೊಂದು ವಾರ ಟೈಮ್ ಕೊಡಿ ಅಕ್ಕ, ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಹಲೋ ಅಂಕಲ್, ನಾನು ಅಂಕಲ್ ಧನು. ಏನಿಲ್ಲ ಅಂಕಲ್, 1 ಲಕ್ಷ ಇದ್ರೆ ಕೊಡ್ತೀರಾ? ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಸರಿ ಅಂಕಲ್, ಆಯ್ತು, ಓಕೆ. ಹಲೋ ಮಗ, ನಾನು ಕಣ ಪ್ರಸನ್ನ. ಏನೋ ಮಗ, 1 ವಾರ ಆಯ್ತಲ್ಲ ಸಿಕ್ಕಿ, ಬಾರೋ ಅಡ್ಡ ಹತ್ರ ಸಿಗೋಣ. ಏನಿಲ್ಲ ಮಗ, ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅದಕ್ಕೆ ಬರೋಕ್ಕಾಗಿರಲಿಲ್ಲ. ಏನೋ ಮಗ ಪ್ರಾಬ್ಲಮ್ ಅಂದಲ್ಲ, ಏನಾಯ್ತು? ನನ್ನ ತಂಗಿ ಮದುವೆಗೆ ಸಾಲ ಮಾಡಿದ್ನಲ್ಲ ಮಗ, ಬಡ್ಡಿ ಕಟ್ಟೋದು 1 ವಾರ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ರೋಡಲ್ಲಿ ಸಾಲಗಾರರು ಅವಮಾನ ಮಾಡಿಬಿಟ್ರು ಕೊಡೋ ನನ್ನ. ಅಲ್ಲ ಕಣ, ನಿನ್ನ ಫ್ರೆಂಡ್ ಆಗಿ ನಾನೇನು ಸತ್ತೋಗಿದ್ದೇನೋ, ನನ್ನ ಕೇಳಕ್ಕೆ ಏನಾಗಿತ್ತು ನಿಂಗೆ? ಸಾರಿ ಮಗ, ನೀನು ಯಾವ ಕಷ್ಟದಲ್ಲಿ ಇರ್ತೀಯೋ ಏನೋ ಅಂತ ನಾನು ನಿನ್ನ ಕೇಳಕ್ಕೆ ಬರಲಿಲ್ಲ ಕಣೋ. ಎಷ್ಟು ಸಾಲ ಮಾಡ್ಕೊಂಡಿದ್ಯೋ ನೀನು? 1 ಲಕ್ಷ ಇದೆ ಮಗ, ಇವತ್ತೇ ಕೊಡ್ಬೇಕು ಅವ್ರಿಗೆ. ಕಳ್ಸಿ ನೋಡು, 1 ಲಕ್ಷ ಚೆಕ್ ಮಾಡ್ಕೋ. ಆ ಸಾಲಗಾರ ಮುಖದ ಮೇಲೆ ಎಸ್ಬಿಡು. ಬಂತು ಮಗ, ತುಂಬ ಥ್ಯಾಂಕ್ಸ್ ಕಣೋ. ಒಂದು ತಿಳ್ಕೊ ಮಗ, ನೀ ನನ್ನ ಫ್ರೆಂಡು, ಯಾರ ಮುಂದೆ ತಲೆ ತಗ್ಸ್ಕೊಂಡು ಓಡಾಡ್ಬಾರ್ದು, ತಲೆ ಎತ್ಕೊಂಡೆ ಓಡಾಡ್ಬೇಕು ನೀನು. ನಿನ್ ಥರ ಫ್ರೆಂಡ್ಶಿಪ್ ಸಿಕ್ಕಿದ್ರೆ ಯಾವ ಫ್ರೆಂಡು ಟೆಚ್ಚು ಮಾಡೋಕ್ಕಾಗಲ್ಲ ಮಗ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ.